ಗುರುಗಳಿಗೆ ನಮಿಸುತ್ತಾ ನಾನು ಮೊದಲು ಹೇಳ್ಬೇಕಾದ್ರೆ ಈ ಊರಾಗ ಆಶಾ ಕಾರ್ಯಕರ್ತೆ. ನನಗ್ ತಿಂಗಳಿಗೆ ಬರೋದು 5,000 ಸಂಬಳ. ನನ್ನ ಮಗನ ಹೊಟ್ಟಿ ತುಂಬಿಸ್ಬೇಕು, ನನ್ನ ಗಂಡನ ಹೊಟ್ಟಿ ತುಂಬಿಸ್ಬೇಕು. ನನ್ನ ಗಂಡ ದಿವಸ ಕುಡಿತಾನ, ದಿವಸ ದುಡಿಯೋದು ಕುಡಿಯೋದು ಗಟಾರಿ ಬೀಳೋದು. ನಾವು ದುಡಿಬೇಕಾದ್ರೆ 4 ತಿಂಗಳು ಆತ್ ನನಗ್ ಪಗಾರ ಇಲ್ಲ. ಆದ್ರೂ ನಾ ಈ ಊರಾಗ ಅದಕ್ಕಿದ ಕೆಲ್ಸಕ್ಕೆ ಹೋಗಿ ನಾ ಹೊಟ್ಟಿ ತುಂಬಿಸ್ಕೊತೇನು. ನನ್ನಂತ ಹೆಣ್ಮಕ್ಳು ರಗಡ್ ಮಂದಿ ಇದಾರ ಈ ಊರಾಗ. ಅವ್ರಿಗೆಲ್ಲ ಈ ಕಷ್ಟ ಬರಬಾರ್ದು, ಮುಂದೆ ನಮ್ಮ ಮಕ್ಕಳಿಗೆ ಈ ಕಷ್ಟ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ನಮ್ಮ ಮಕ್ಕಳ ತಂದೆ ತಾಯಿ ನಮ್ಗೆ ನೋಡ್ಕೋಬೇಕು. ಗಂಡಗಳಂತೂ ಸಾಯಕತ್ರವ್ರಲ್ಲ, ಸತ್ ಹೋದ್ರ ಇರೋ ಮಕ್ಕಳಿಗಾದ್ರೆ ನಾವ್ ಆಸರಾಗಿರ್ಬೇಕಂದ್ರ ನಮ್ಮ ಮಕ್ಳು ಚಂದ ನಮ್ಗೆ ಇರ್ಬೇಕು, ಕುಡಿಬಾರ್ದು. ನಮ್ ಊರ ದಯವಿಟ್ಟು ಸೇರಿದಂಗ್ರೆ ಬೇಡ ತನ ಈ ಜಾಗ ಬಿಟ್ಟು ಎಲ್ಲಿ ಹೋಗಂಗಿಲ್ರಿ ಸರ್. ಇಷ್ಟ ಹೇಳ್ತೀನಿ. ನಟ ಕೊಡದವ್ರಿಗೆ ಅವ್ರು ಬಂದ್ ಮಾಡ್ಕೊಂಡ್ ಹೋಗ್ತಾರ. ಅಂಗನವಾಡಿ ಮುಂದ್ರಿ ಸಂಜೆ ಮಾಡಿ 6 ಗಂಟೆಗೆ ಕುಂತ್ರಿ ರಾತ್ರಿ 11 ಗಂಟೆ ಕುಡಿತಾರ. ಬ್ಯಾರಲ್ ತಗದ್ರಿ ಕಾಕಲ್ಲಿ ಇದ್ರ ಬ್ಯಾರಲ್ ಐತಲ್ರಿ ನೀರಿಂದ ಆ ಬ್ಯಾರಲ್ ಹಾಕುವಂತ ಮಕ್ಕಳು ಈಗ ಮದ್ದಿನಂಗ ಅರ್ಧ ಡಜನ್ ಆಗ್ಲಿ ಮಕ್ಕಳನ್ನ ಹಡಿಯುವಂತ ತಂದೆ ತಾಯಿಗಳು ಯಾರು ಇಲ್ಲ. 1 ಅಥವಾ 2 ಒಂದ್ ಹೆಣ್ಣು ಆಗ್ಲಿ ಗಂಡಾಗ್ಲಿ ಯಾವ 2 ಮಕ್ಕಳಂತ ಹೇಳಿ ಹಡದ ಅವ್ನ್ ಜಪಾನ್ ಜತ್ನ ಮಾಡಿ ಎಲ್ಲಾ ಅವ್ನ 18 ವರ್ಷದ ಜಪಾನ್ ಮಾಡಿ ಅವ್ನೆಲ್ಲಾ ದಂಡಿಗೆ ಹಚ್ಬೇಕು ಅನ್ನೋಂತ ಅವಧಿ ಒಳಗನ ಅವು ಕುಡುಕರಾಗಿ ಇಷ್ಟ ದಿನಾನು ಆ ಕುಡುಕ್ ಅನ್ನೋದು ನಮ್ಮ ಊರಾಗ ಇದ್ರಿಕಿಲ್ಲ. 18 ವರ್ಷದ ಒಳಗಡೆಯುವಂತ ಮಕ್ಕಳಂತೂ ನಮ್ಮ ಊರಾಗ ಮೊದಲ ಈ MSL ಆಗೋಕ್ಕಿಂತ ಮೊದಲ ಯಾವ ಮಕ್ಕಳು 18 ವರ್ಷದ ಮಕ್ಕಳು ನಮ್ಮ ಕುಡಿದ್ರಿಕಿಲ್ಲ. ವಯಸ್ಸಾದವ್ರಾಗ್ಲಿ ಏನೋ ನೌಕರಿ ಮಾಡಿ ಹೊರಗೆ ಹೋಗಿ ಬರೋರಾಗ್ಲಿ ತಾವ್ ಬ್ಯಾಸತ್ತ ಮನಿಗ್ ಬರುವಾಗ ಕುಡದ ಮನಿಗ್ ಬಂದ್ ಸೇರೆ ಅದಾಗ್ತಿತ್ತು. ಈಗ ಶಾಲಿ ಬಿಟ್ಟ SLC ಹೋಗುವಂತ ಮಕ್ಕಳ ಸದಕ MSL ಐತಿ ಏನ್ ನೋಡೋನ್ಲೇ ದೊಡ್ಡವ್ರೆಲ್ಲಾರು ಏನೋ ಮೋಜು ಮಸ್ತಿ ಮಾಡತಾರ, ನಾವು ನೋಡೋಣ ಅಂತ ಹೇಳಿ ಮುಂದ್ಕೂತ ಬಂದ ಅವರು ಕುಡದ ಮನ್ಯಾಗ ತಂದೆ ತಾಯಿಗಳಿಗೆ ಆಸರ ಆಗುವಂತ ಮಕ್ಕಳು ಇವತ್ತ ಬ್ಯಾಸರಾಗಿ ನಿಂತಿದಾವು. ನಾವು ತಾಯಂದ್ರ ಏನ್ ಮಾಡ್ಬೇಕು ಅನ್ನೋದು, ಯಾರ ಕಡೆ ಹೋಗಿ ನಮ್ಮ ಅಳಲನ್ನ ತೋಳ್ಕೋಬೇಕು ಅನ್ನೋದು ತಿಳಿಯೋದಿಲ್ಲ. ಆಗ ನಾವ್ ಎಲ್ಲಾರು ನಮ್ಮ ಊರಿನ ಹಿರಿಯರಲ್ಲಿ ಕೇಳ್ಕೊಂಡಾಗ ಎಲ್ಲಾರು ಕೂಡಿ ನಾವ್ ಒಂದ್ ಸತ್ಯಾಗ್ರಹ ಮಾಡೋಣ, ಅದನ್ನ ಬಂದ್ ಮಾಡೋಣ ಅಂತ ಬಂದಿದೇವಿ. ಅದ್ ಬಂದ್ ಆಗ್ಬೇಕು. ಇವತ್ತಿನ ಆಸರ ಆಗುವಂತ ಮಕ್ಕಳು ಬ್ಯಾಸರ ಆಗದೇನೆ ತಂದೆ ತಾಯಿಗೆ ಯಾವ ಸಣ್ಣ ಮಕ್ಕಳು ತಾಯಿ ಬಿಟ್ಟು ಅಗಲುದಿಲ್ಲ. ತಾಯಿ ಸಣ್ಣವ್ರಿದ್ದಾಗ ಅವ್ರು ತೊಡಿಬೇಕಾಗಿ ಅವ್ರ ಮಕ್ಕಳನ್ನ ತಮ್ಮ ಹತ್ರನ ಇಟ್ಕೋತಾಳು. ವಯಸ್ಸಾದ್ಮೇಲೆ ಸತ್ತು ಹೋದಂತ ಮಕ್ಕಳು ಕುಡಿದು ಸತ್ರ ಅಂದ್ರ ಮಾಳಿ ತಂದೆ ತಾಯಿಗೆ ಯಾರು ಆಸರಾಗಿರ್ಬೇಕು? ಒಂದ್ ಅನಾಥಾಶ್ರಮಗಳು ಹೆಚ್ಚಾಗಿದಾವ ಇವತ್ತ. ಆ ಪರಿಸ್ಥಿತಿ ನಮಗೂ ಬರಬಾರ್ದು. ನಮ್ಮ ಹಳ್ಳಿಯಲ್ಲಿ ಒಂದು ಅನಾಥಾಶ್ರಮ ತೆಗಿಯುವಂತ ಕಾಲ ನಮಗ್ ಮುಂದೆ ಬರಬಾರ್ದು ಅಂತ ನಾವ್ ಇದನ್ನ ಬಂದ್ ಮಾಡಕ್ ಮುಂದಾಗಿದ್ದೇವು. ಅದಾಗ್ಲಿ ಅಂತ ನಾವು ಎಲ್ಲರಲ್ಲಿ ಕವಿತಾ ಹೆಚ್ಚಲ್ರಿ. ಮೊಹಮ್ಮದ್ ರೆಡ್ಡಿ ಅಜ್ಜವ್ರಲ್ಲಿ ನಮಸ್ಕಾರ ಮಾಡುತ್ತ. ಈಗ ಯಾಕೆ ನಾವ್ ಮಾಡ್ತೇವ ಅಂತಂದ್ರ ಬಾಸ್ಟ್ ಇಲ್ಲೆಲ್ಲ ಕುಡ್ದೇ ಬೀಳೋದು ಮಾಡೋದು, ಎಲ್ಲಿದ್ರು ಕುಡಿಯೋದು, ಎಲ್ಲಿದ್ರು ಇದು ಮಾಡೋದು. ನಾವ್ ಎತ್ತಿ ಆಡ್ಸಿದ ಮಕ್ಕಳನ್ನ ಸಾಯತಾರ. ಅವ್ರನ್ನೇ ಮಣ್ ಕೊಡೋದು ಹೆಂಗಂತ ನಮ್ಗ ಸಾಂಗ್ತಾಕತಿ. ಯಾಕಂದ್ರ ತಾಯಿಗಳು ಯಾಕೆ ಹಡಿತಾರು? ನಮ್ಮನ್ ಜೋಪಾನ ಮಾಡ್ಲಿ ಅಂತ ಹಡಿತಾರ. ಇವ್ರನ್ನ ಮಣ್ ಕೊಡದಾದ್ರೆ ಅವ್ರಿಗೆ ಪಾಪ ಎಷ್ಟು ದುಃಖ ಆಕತಿ, ತಂದೆ ತಾಯಿಗೆ ಎಷ್ಟು ದುಃಖ ಆಕತಿ. ಗಂಡ್ರು ಹಂಗ ಅವ್ರು ಹಂಗ. ಮನ್ಯಾನ ಸಾಮಾನು ಉಳಿದಲ್ಲ, ಅಗಸಿ ಅಡ್ಡಾಡುದು ಇದಾಗುದಲ್ಲ, ಅಲ್ಲಿ ಬೀಳೋದು ಬಿಡುದಿಲ್ಲ. ಈ MSL ಯಾಕೆ ಹೋಗ್ಬೇಕಂದ್ರ ಈ ಹುಡುಗರ ಉಳಿಲಿ. ನಮ್ಮಲ್ಲಿ ಮುತ್ತೈತನ ಬೇರೆ ಊರಿಂದ ತರಬಾರ್ದಂತ ಹೇಳ್ತಾರ. ಇದೊಂದು MSL ಹೋಗ್ಬೇಕಂತ ನಾವು ಸ್ಟ್ರೈಕ್ ಮಾಡ್ತಾವ. ಇಲ್ಲಿಂದ ಅಷ್ಟಲ್ಲ, ನಮ್ಮ ಪಂಚಾಯತ್ ವತಿಯಿಂದ ಅಂದ್ರ ಅಂಬಡಗಟ್ಟಿ, ಹುಲಿಕಟ್ಟಿ, ಹೊಣಿದೆಬ್ಬ ಇದನ್ ಬೆಟ್ಟಕಾರ ಹೋಗಲಿದೆ. ಎಲ್ಲಿ ಬೇಕಾಗಿಲ್ಲ. ಬೇರೆ ಕಡೆ ಆದ್ರೆ ಏನ್ ಮಾಡ್ತಾರು, 1 ವಾರಕ್ಕೊಂದು ಎಟ್ಟ ಕುಡಿದು ಬರ್ತಾರೆ. ಇಲ್ಲಿ ಯಾರು ದಿವ್ಸಕ್ಕೆ 10 ಸಲ ಅಂದ್ರೆ 1,000 ರೂಪಾಯಿ ಹೋಗ್ತತಿ. ಅದೇ 1,000 ರೂಪಾಯಿ 1 ದಿವ್ಸಕ್ಕೆ 1000 ಅಂದ್ರ 1 ತಿಂಗಳಿಗೆ 30,000 ಆಯ್ತು. 1 ವರ್ಷಕ್ಕ 3,60,000 ರೂಪಾಯಿ ಆಯ್ತು. ಅದರ ರೊಕ್ಕ ಉಳಿದ್ರೆ ಬೇಕಾದಕ್ಕತಿ. ಮತ್ತೆ ಇವ್ರು ಯಾವ್ದಕ್ಕೆ ಇದು ಮಾಡ್ತಾರು? ದಯವಿಟ್ಟು ಇದನ್ನ ಅಧಿಕಾರಿಗಳಾಯ್ತು ಇದಾಯ್ತು ಅವರು ಮಕ್ಕಳು ಹಿಂಗ ಸತ್ರ ಅವ್ರಿಗೆ ಯಾರ ಹಿಂಗ ಚಿಂತೆ ಬರ್ತೈತಿಲ್ಲ ಅದನ್ನ ನೋಡ್ಬೇಕು. MSL ನಡೆಸೋರ್ಗೂ ಗೊತ್ತಾಗಬೇಕು. ನಾನ್ ಯಾರ ಮೇಲಲ್ಲ, ಈ ನಮ್ಮ ಊರವ್ರ ಮೇಲೆ ಇದ್ರ ಮೇಲೆ ನಾ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನನ್ಗೆ ಎಲ್ಲಾರು ಅಷ್ಟೇ, ಎಲ್ಲಾರು ನಮ್ ಶಿಷ್ಯರ, ಎಲ್ಲಾರು ನಮ್ ಗುರುಗಳೇ, ಎಲ್ಲಾರು ನಮ್ ಆದ್ರ ನಮಗ್ MSL ಬೇಡ. ಈಗ ನಾವ್ ಎತ್ತಾಡ್ಸಿ ಹುಡುಗರ ಸಾಯತಾವು. ಅವ್ರ ಗಂಡ್ರು ಹಿಂಗಾಗಿದಾರ ಕುಡಿದು. ನಾವ್ ಒಂದ್ ಹೊಡೆದ್ರ ಅವು 3 ಸಲ ಉಳ್ಳಿ ಬೀಳ್ತಾರ. ಅದ್ರ ಸಲಕ್ ದಯವಿಟ್ಟು ನಮ್ಮ ಅಂಬರಗಟ್ಟಿ ಬ್ಯಾಡ, ಇದ ಅಂಬರಗಟ್ಟಿ ಪಂಚಾಯತ್ಗೆ ಬೇಡ. ಇದೊಂದು ವಿನಂತಿ ಮಾಡ್ಕೊತೇವಿ. ಸರ್ಕಾರದಲ್ಲಿ ವಿನಂತಿ ಮಾಡ್ಕೋತೇವಿ, MLA ವಿನಂತಿ ಮಾಡ್ಕೋತೇವಿ, ಮತ್ತ ಈ ಅಬಕಾರಿ ಇಲಾಖೆಯವರು ಮಾಡ್ಕೋತೇವೆ. ನಿಮ್ಮ ಮಕ್ಕಳನ್ನ ಹಿಂಗ ಕುಡ್ದು ಬೀಳಾಕ್ಸೋರ ನೀವೇನ್ ಮಾಡ್ತೇರಿ ಅಧಿಕಾರಿಗಳ? ಯಾಕ್ಸರ ಶಿವಲಿಂಗ ಹಿರೇಮಠ ಮತ್ತು ಬೆಂಗಳೂರು ಸ್ವಾಮಿಗಳು. ಸರ್, ನನ್ನ ಹೆಸರು ಈರಣ್ಣ ದೇವಪ್ಪ ಬೆಣಚಂಬೇಡಿ ಅಂತ ಹೇಳ್ರಿ.
ಇದು ಅಂಬಡಗಟ್ಟಿಗೆ ನೀರು ಹೋಗುವಂತ ಕುಡಿಯುವ ನೀರಿಗೆ ಹೋಗುವಂತ ಇದು ನೀರಿನ ಟ್ಯಾಂಕ್ ರೀ ಇದು. ಇದಕ್ಕೆ ಎಲ್ಲ ಇಲ್ಲಿ MS ಇಂದ ಕುಡಿದ ಕಾಸು ಇಲ್ಲಿ ಬಾಟ್ಲಿ ಇಲ್ಲೆಲ್ಲ ಒಗಿತಾರ್ರಿ. ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಇದ್ದ ಸಂಬಂಧ ಇಲ್ಲಿ ನೀರ್ ಕಸ ಕುಡಿಯೋ ನೀರ್ ಒಳಗೆ ಎಲ್ಲಾ ರೀ ಸರ ಕಸ ಕಡ್ಡಿ ಆಗ್ಲಿ ಅದು ಸೇರಿದ ವಾಸನೆ ಆಗ್ಲಿ ಇಲ್ಲೆಲ್ಲಾ ಬರ್ತೈತ್ರಿ ಸರ್. ಇದರಂತ ಎಲ್ಲಾ ರೀ ಊರಿಗೆ ಮೇನ್ ಸಪ್ಲೈ ಆಗುವಂತ ಈ ಟ್ಯಾಂಕ್ ನಿಂದ ಸಪ್ಲೈ ಆಗ್ತೈತ್ರಿ ಎಲ್ಲಾ ರೀ. ಆಮೇಲೆ ಇಲ್ರಿ ಎಲ್ಲಾ ಕಡೆ ಸೇರಿ ಮಾಡ್ತಾರ್ರಿ ಇಲ್ಲಿ. ಆಮೇಲೆ ಇಲ್ಲಿ ರೀ ಸರ ಇಲ್ಲಿ ಸಪ್ಲೈ ಆಗಿ ಇಲ್ಲೂ ಆಗ್ತೈತ್ರಿ. ಇಲ್ಲಿ ಆಗೋದ್ರಿಂದನೂ ಸರ ಬರೀ ಕುಡಿಯೋ ನೀರ್ ಒಳಗ್ರಿ ಇಲ್ಲಿ ಸ್ಮೆಲ್ ಬರ್ತೈತಿ ಸರ್. ಅದ ಸೀರೆ ಸ್ಮೆಲ್ ಬರ್ತೈತ್ರಿ ಇಲ್ಲಿ. ಈ ಟೈಪ್ ಇವನ್ನೆಲ್ಲಾ ಗುಟ್ಕಾಗಳೆಲ್ಲ ಹಿಂಗೆ ತೆಗ್ದ್ ಹಿಂಗ್ ಒಗಿತಾರ ಸರ್ ಇವನ್ನೆಲ್ಲ. ಇವನ್ ಟೈಪ್ ಹಿಂಗೆಲ್ಲ ಒಗಿತಾರ ಸರ ರೀ. ಇವೆಲ್ಲ ತುಂಬಿ ಕಾಸು ಇತ್ರ ಅರ್ಧ ಇರ್ತೈತ್ರಿ ಸೆರೆ ಒಮ್ಮೆ. ಅವ್ರೆಲ್ಲ ಮಾಡ್ತಾವ ಕುಡ್ದಿಸಿದ ಇಲ್ಲಿ ಹೋಗೋದಕ್ಕಾದ್ರೆ ನೀರ್ ತುಂಬಿರುತ್ತಲ್ರಿ. ಇದೇ ನೀರ್ನ ಲಿಕ್ಕೀಜ್ ಒಳಗೆ ಹೋಗಿ ಕಾಸ ಅದ ಸ್ಮೆಲ್ ಬಂದ್ಬಿಡ್ತೈತ್ರಿ. ಅದು ಇದು MS ಎಲ್ಲ ಆಗೋದ್ರಿಂದ ರೀ ಇದೆಲ್ಲ ಆಗೋದು. ಕುಡ್ಕೊಡ್ ಹಿಂಗ್ ಮಾಡ್ತಾರ್ರಿ. ಇಲ್ಲಿ ಕುಡ್ದ್ರಾಗ ಇಲ್ಲಿ ಬುಡಕ ಪ್ಲಾಸ್ಟಿಕ್ ಪೈಪ್ ಇರ್ತಾರಿ. ಒಮ್ಮೆ ಅವಾಗ ಕರಿ ಹೋಗ್ಬಿಡ್ತಾರಿ. ಕರಿಗೆ ಹೋಗಿದ್ದು ಅಂದ್ರೆ ಒಳಗಾದ ನೀರೆಲ್ಲ ಡಬ್ಬಿದಾಗ ಹೋಗ್ಬಿಡ್ತೈತೆ ಸರ್. ಇಲ್ಲೆಲ್ಲ ಬಾಟ್ಲೆಗಳು ದನ ಕರ ಮೇಯಿಸ್ತಾರ್ರಿ. ದನಗಳಿಗೆಲ್ಲ ಚೂಸ್ತಾವು. ಈ ಟೈಪ್ ಎಲ್ಲ ಗ್ಲಾಸ್ ಹೊಡ್ತಾರ ಬಿಡ್ತಾರ ಹಿಂಗೆ. ಈ ಟೈಪ್ ಹಿಂಗೆಲ್ಲ ಹೊಡೆದಿದ್ದವ್ರಿ ಹೆಂಗ್ ದಾಟ್ ಆಡೋದ್ರಿ. ಇಲ್ಲಿ ನೋಡ್ರಿ ಹಿಂಗೆಲ್ಲ ಆಡ್ದ್ರಿ ಚಪ್ಪಲ್ ದಾಟ್ ನಡ್ದಾರು ಇದರಂತಾರೆ ಎಲ್ಲ ಬಾಟ್ಲೆ ರೀ. ಇಲ್ಲಿ ನೋಡ್ರಿ ಸರ್ ಇದೆಲ್ಲ ಬಾಟ್ಲೆಗಳು ಹಿಂಗ್ ಬಾಟ್ಲೆಗಳು ಹಿಂಗೆಲ್ಲ ಆಗ್ತಾ ನೋಡ್ರಿ ಸರ್. ಎಲ್ಲ ಮಾಡೋದು ಎಲ್ಲಿ ಏನು ಮಾಡೋದು ಈಗ ಎಲ್ಲ ಹಿಂಗೆ ಆಗ್ಬಿಡ್ತಾರೆ. ಈಗ ನಮ್ಮ ಊರಿನ ಕುಡಿಯೋ ನೀರಿನ ವಾಟರ್ ಹಾಕಿ ಹೆಚ್ಚು ಕಡಿಮೆ 2,000 ಜನಸಂಖ್ಯೆಗೆ ಊರಿಗೆ 2 ಹಾಕ್ಯದವ್ರಿ. ಇದು ಮೊನ್ನೆ ಮಳೆ ಆದಾಗ ಇದ್ರಾಗೆಲ್ಲ ತುಂಬಿತ್ರಿ. ಬೀರ್ ಬಾಟೆಲ್ಲ ಹಿರೇ ಇವು ಎಲ್ಲ ತುಂಬಿದ್ದು ರೀ. ಇದು ಬ್ಲಾಕ್ ಆಗಿ ಫುಲ್ ಇದಾಗಿರಿ ವಾಲ್ ತಿರುವಾಗ ಆ ಸ್ಮೆಲ್ ಎಲ್ಲ ಅದ್ರ ಹೋಗಿ ನೀರೆಲ್ಲ ಸೇಕು ಹಿರೇ ಇದು ಬಂದದ್ರಿ. 2,000 ಜನಸಂಖ್ಯೆನೂ ಅದನ್ನ ಏನು ಮಾಡೋದಾತ್ರಿ. ಮತ್ತು ಸುತ್ತಮುತ್ತಲ ಪ್ರದೇಶ ನೋಡ್ಬೇಕ್ರಿ ನೀವು ಇಲ್ಲೆಲ್ಲ ಮತ್ತು ವಿಡಿಯೋ ಮಾಡ್ಕೊಡ್ಬೇಕಾರೆ ಎಲ್ಲ ಪೂರೆಲ್ಲ ಇದ್ರಿ. ದನಗಳು ಕರುಗಳು ಆದ್ರಿ ಹಾಕಿದಾಗ ಕ್ಲಾಸ್ ಒಗ್ಯೋದ್ರಿ. ಇಲ್ಲೆಲ್ಲ ಗಾಡಿ ಎಲ್ಲ ಕಟ್ ಮಾಡೋದು ಪೈಪ್ಲೈನ್ ಕಟ್ ಮಾಡೋದು ಈ ನಮೂನೆ ಆಗಾದ್ರಿ. ಎಲ್ಲ ಜನರು ಇದನ್ನ ಸರ್ಕಾರಕ್ಕೆ ಮುಟ್ಟಿಸ್ರಿ ಸ್ವಲ್ಪ. ಇನ್ನೂ ಕೂಡ ಕೆಲವೊಂದು ಊರಲ್ಲಿ 20 ಗ್ರಾಮ ಆಗಿಲ್ಲ. ನೀವು ಬರ್ಬೇಕಾದ್ರೆ ಎಲ್ಲ ಅಲ್ಲಿಂದ ಇಲ್ಲಿ ಇವೆಲ್ಲ ಹೋಗ್ಬೇಕು ಮುಂದಿನ ದಿನಗಳಲ್ಲಿ ಇವೆಲ್ಲ ಸ್ವಚ್ಛ ಆಗಬೇಕು. ನಾವೆಲ್ಲ ಸ್ವಚ್ಛ ಮಾಡಿ ಒಳ್ಳೆ ಗ್ರಾಮ ಒಳ್ಳೆಯದನ್ನ. ಓಂ ಶ್ರೀ ಗುರುಬಸವಲಿಂಗ ನಮಃ. ಇವತ್ತಿನ ದಿವಸ ಅಂಬಡಗಟ್ಟೆ ಗ್ರಾಮದಲ್ಲಿ MSL ಬಂದ್ ಮಾಡುವ ಕುರಿತು ಬಹಳ 4ನೇ ದಿನದ ಹೋರಾಟ. ಈ ಹೋರಾಟದಲ್ಲಿ ಎಲ್ಲ ಹಿರಿಯರಾಗಿರ್ಬೋದು, ಯುವಕರಾಗಿರ್ಬೋದು, ತಾಯಂದರಾಗಿರ್ಬೋದು ಇವತ್ತು ದಿವಸ ನಾವು ಮಠದ ಗುರುಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾವು ಯಾಕಪ್ಪ ಭಾಗಿಯಾಗಿದ್ದೀವಿ ಅಂತ ಕೇಳಿದ್ರೆ ಈಗಾಗಲೇ MSL ಬಂದ್ ಮಾಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡ ನಾ ಪ್ರವಚನ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಮನ್ಮನಿಗೆ ಅಂಗಾರ ಕೊಟ್ಟ ನೀವು ಕಾರ್ಯಕ್ರಮ ಬರ್ರಿ ಅಂತ ಹೇಳಿದಾಗ ಆ ಎಲ್ಲ ತಾಯಂದ್ರ ವಿಚಾರ ಏನು ಬಂದು ಅಂತ ಕೇಳಿದ್ರೆ ಅದರ MSL ಬಂದ್ ಮಾಡ್ರಿ ಮೊದಲು ನೀವು, MSL ಬಂದ್ ಮಾಡ್ರಿ ಮೊದಲು ನೀವು ಅಂತಕ್ಕಂಥ ವಿಚಾರನ ಅವರಿಂದ ಬಂದು ಕೆಲವೊಂದು ಈಗಾಗಲೇ ಕರೆದ ಹೆಣ್ಮಕ್ಳು ಹೇಳಿರ್ತಕ್ಕಂಥ ಅವ್ರ ದುಃಖ ಯಾಕಾಗಿರ್ತಕ್ಕಂಥ ಅವ್ರ ದುಃಖ ಅವ್ರಿಗೆ ಗೊತ್ತಾ. ಇವತ್ತು ದಿವಸ ಒಬ್ಬ ತಾಯಿ ಎಷ್ಟು ಕಷ್ಟಪಟ್ಟು ತನ್ನ ಸತಿಯನ್ನು ಕಾಪಾಡಬೇಕು, ಮಕ್ಕಳನ್ನ ಕಾಪಾಡಬೇಕು, ಕಾಪಾಡೋದ್ರ ಜೊತೆ ತನ್ನ ಜೀವನವನ್ನು ಚೆನ್ನಾಗಿ ಜಕ್ಕೊಂಡು ಹೋಗ್ಬೇಕು. ಜವಾಬ್ದಾರಿ ಯಾರ್ದೈತೆ ಅಂತ ಕೇಳಿದ್ರೆ ತಾಯಿದೈತೆ. ಇದು ಗಂಡು ಮಕ್ಕಳದಿಲ್ಲ. ಇವ್ರದ್ದು ಏನ ಅಂತ ಕೇಳಿದ್ರೆ ಕುಡಿಯೋದು, ಜಗಳಾಡೋದು, ಹೊಡೆಯೋದು, ಬಡಿಯೋದು ಇವಿತ್ತ ಇವ್ರಿಗೆ ಗೊತ್ತ. ಆದ್ರ ಇವೆಲ್ಲ ಒಳ್ಳೆ ರೀತಿಯಿಂದ ನಾವು ಬದುಕಬೇಕು ಅಂತಕ್ಕಂಥ ಈ ನಮ್ಮ ಹೆಣ್ಮಕ್ಳು ನಮ್ಮ ಸಂಬಂಧ ಇವತ್ತು ಇಷ್ಟೆಲ್ಲ ಕಷ್ಟಪಟ್ಟ ಇಷ್ಟೆಲ್ಲ ದುಡಿದು ಮಕ್ಕಳಿಗೆ ಇವತ್ತಿನ ಸೊಟ್ಟಿ ತುಂಬಿಸಿ ನನ್ನೂ ಇವತ್ತಿನ ಜೋಪಾನ ಮಾಡಿ ಇಷ್ಟ ಕಷ್ಟ ಪಡಿದಾರು ಅಂತ ಕೇಳಿದ್ರೆ ಯಾರಿಗೋಸ್ಕರವಾಗಿ ಆ ಹೆಣ್ಮಕ್ಳು ಮಾಡ್ತಾರೆ ಗಂಡ್ಮಕ್ಳಿಗೆ ಗೊತ್ತಿಲ್ಲ. ಅದಕ್ಕಾಗಿ ಅವ್ರ ದುಃಖವನ್ನು ತೊಡ್ಕೊಂಡಿದ್ದಾರೆ ಇವತ್ತಿನ ದಿವಸ. ಆ ದುಃಖ ಕಷ್ಟವನ್ನು ತೊಡ್ಕೊಂಡ ಕಾರಣಕ್ಕಾಗಿ ಇವತ್ತು ದಿವಸ ನಾನು ಆದ್ರೂ ಕೂಡ ಒಂದ್ ಶಬ್ದ ನನಗೂ ಬಂದು ಒಬ್ಬ ಸನ್ಯಾಸಿಯಾಗಿ ಇಂಥದ್ರಲ್ಲಿ ಯಾಕೆ ಬರಬೇಕು ಅಂತ, ಮತ್ತೆ ಇಂಥದ್ದು ಒಳ್ಳೇದ ಮಾಡಲಿಕ್ಕೆ
ಇಂಥ ಒಳ್ಳೆತನ ಕೆಲಸ ಮಾಡ್ಲಿಕ್ಕೆ ನಾವು ಬರಬೇಕು. ಇದನ್ನ ಬಿಟ್ರೆ ಮತ್ತೇನು ಮಾಡೋದೈತೆ? ಇವತ್ತಿನ ದಿವಸ ನಾವ ಅವ್ರ ಅಳಲನ್ನ, ಅವ್ರ ಕಣ್ಣೀರವನ್ನ ಇವತ್ತು ದಿವಸ ನಮ್ಮ ಊರಿಗೆ ಏನಾರು ಇದರ್ಕಂತ ಇದು ಊರ ಅಂತ ಅಂಬಡಗಟ್ಟಿ ಊರ ಅಂತಂದ್ರ ನಾನು ನನ್ನ ಊರ ಅಂತಕ್ಕಂತ ನಾ ಭವಿಷ್ಯದೇನೆ. ನಮ್ಮ ಊರವ್ರಿಗೆ ಯಾರಿಗೆ ಏನೋ ಅನ್ಯಾಯ ಆಗಿತ್ತು ಅಂತ ಕೇಳಿದ್ರ ಆ ಅನ್ಯಾಯ ವಿರುದ್ಧ ನಾ ಹೋರಾಟ ಯಾವಾಗಲೂ ಕೂಡ ತಯಾರಿದ್ದೇನೆ ಅಂತಕ್ಕಂಥ ಮಾತ. ಯಾಕಂತ ಕೇಳಿದ್ರ ಒಬ್ಬರ ಅನ್ಯಾಯನ್ನ ನಾ ಕಷ್ಟವನ್ನ ಸಹಿಸ್ಕೊಂಡು ಕೊಂಡೋಗಿಲ್ಲ. ಯಾಕೆ ಕೊಂಡೋಗಿಲ್ಲ ಅಂತ ಕೇಳಿದ್ರ ದಯವಿಲ್ಲದ ಧರ್ಮ ಅದಾವು ದಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯ ಧರ್ಮದ ಮೂಲವಯ ಅಂತಕ್ಕಂಥ ಮಾತ. ಒಂದು ಪ್ರಾಣಿಗಳಿಗೆ ಎಷ್ಟು ಅನನ್ಯವಾಗಿರ್ತಕ್ಕಂಥ ಬದುಕ್ತಾವ್ ನೋಡ್ಬೇಕು. ಒಬ್ಬ ಗುಬ್ಬಿಗಳ, ಒಬ್ಬ ಪಕ್ಷಿಗಳ ಎಷ್ಟು ಅನನ್ಯವಾಗಿರ್ತಕ್ಕಂಥ ಬದುಕ್ತಾವ್ ನೋಡ್ಬೇಕು. ಪ್ರಾಣಿ ಪಕ್ಷಿಗೆ ದಯ ಐತೆ ಅಂದ ಬಳಕ ನಮ್ಮಂತ ಮನುಷ್ಯರಿಗೆ ದಯ ಇಲ್ಲಾಗಿತ್ತು ಅಂತ ಕೇಳಿದ್ರ ಅದ್ಯಾವ ಧರ್ಮ ಅಂತಕ್ಕಂಥ ಮಾತಿದಾರು. ಅದಕ್ಕಾಗಿ ದಯದಿಂದ ಕೂಡಿರ್ಬೇಕು ಈ ಧರ್ಮ, ದಯದಿಂದ ನಡಿಬೇಕಾಗಿರ್ತಕ್ಕಂಥ ಈ ಧರ್ಮ. ದಯದಿಂದ ನಾವು ಇವತ್ತಿನ ದಿವಸ ದಯವನ್ನು ಇಟ್ಕೊಂಡು ನಾವು ಇವತ್ತಿನ ದಿವಸ ಎಲ್ಲರ ಜೊತೆಗೆ ನಿತ್ಯ ಹೋರಾಟ ಮಾಡಿದ್ರ, ಈ NSL ಬಂದಾಗಿ ಹೋಗಿದ್ರ ನಮ್ಮ ಊರಾಗ ಶಾಂತಿ ಸಿಗ್ತೈತ್ಲ. ನಂದು ಏನಪ್ಪಾ ಅಂತ ಕೇಳಿದ್ರ ಒಳ್ಳೆ ಲಕ್ಷಣ ಅಂತಕ್ಕಂಥ ಮಾತ. ಆ ನಿಟ್ಟಿನಲ್ಲಿ ನಾವು ಇವತ್ತಿನ ಬದುಕಬೇಕು. ಇನ್ನೂ ಅನೇಕ ಈ ಊರಲ್ಲಿ ಹೊಸ ಕಾರ್ಯಕ್ರಮ ಇದೊಂದು ಬಂದ್ ಮಾಡ್ಲಿ, ಇನ್ನು ಮುಂದೆ ಹೊಸ ಕಾರ್ಯಕ್ರಮ ಮಾಡುವ ಒಂದು ಉದ್ದೇಶ ನಮ್ಮ ಇರಾವು. ಆದ್ರೆ ಲಾಸ್ಟ್ ದಿವಸ ಇದು ಬಂದ್ ಮಾಡಿ ತಕ್ಕೊಂಡು ಹೋದ್ಬೇಕು ಹೇಳ್ತಾನು. ಎಲ್ಲಾ ತಾಯಿಂದ್ರಿಗೆ ಹೇಳ್ತಾನು, ಎಲ್ಲಾ ತಮಗೂ ಹೇಳ್ತಾನು. ಇಲ್ಲಿ ಯಾವ ಪಕ್ಷಪಾತ ತರಬೇಡ್ರಿ. ಯಾರ ನಾ ಮೆಂಬರ್ ನೀ ಮೆಂಬರ್ ಅನ್ಬೇಡ್ರಿ. ನಂದು ಆ ಪಕ್ಷ ನಿಮ್ದು ಈ ಪಕ್ಷ ಅನ್ಬೇಡ್ರಿ. ಎಲ್ಲ ತೆಗೆದಿಡ್ರ ಕಡೆ ನೀವೆಲ್ಲ ಎಲ್ಲಿ ಮಾಡ್ತೀರಿ ಇಲ್ಲಿ ಮಾಡ್ರಿ. ಆದ್ರೆ ಇಲ್ಲಿ ಹೋರಾಟ ಮಾಡುವಂತ ನಾನೊಬ್ಬ ಇಂಥ ಪಕ್ಷ ಇರದೇನೆ, ನಾನೊಬ್ಬ ಇಂಥ ಪಕ್ಷ ಇರದೇನೆ, ನಾನೊಬ್ಬ ಮೆಂಬರ್ ಇದೇನೆ, ನಾ ಮೆಂಬರ್ ಆಗ್ಬೇಕು ಅಂತಕ್ಕಂಥ ಉದ್ದೇಶ, ನಾ ಮೆಂಬರ್ ಮುಂದೆ ಓಟ್ ಹಾಕಬೇಕನ್ನುವಂತ ಉದ್ದೇಶ ಅವೆಲ್ಲ ತೆಗೆದಿಡ್ರಿ. ನೀವ್ ಹೆಂಗ್ ದುಡಿತೀರಿ ಅನ್ನೋದೆಲ್ಲ ನೋಡ್ತಿರ್ತಾರ. ನೀವ್ ಯಾವ ಪ್ರಕಾರ ದುಡಿತೀರಿ ಅಂತಕ್ಕಂಥ ಎಲ್ಲರಿಗೂ ಗೊತ್ತಿರ್ತೈತೆ. ಯಾರು ಇವತ್ತಿನ ದಿವಸ ಎಲ್ಲರೂ ಉಪ್ತಿನವ್ರದಾರ, ಎಲ್ಲರಿಗೂ ಗೊತ್ತೈತೈತೆ, ಎಲ್ಲ ತಾಯಿಂದ್ರಿಗೆ ಗೊತ್ತಾಕೈತೆ. ಅದರ ನಾಟಕಗಳನ್ನು ಯಾರು ಮಾಡ್ಬೇಡ್ರಿ ಅಂತಕ್ಕಂಥ ಮಾತ ನಿಮ್ಮಲ್ಲಿ ವಿನಂತಿ ಹೇಳ್ತಾನೆ ಅಂತಕ್ಕಂಥ ಮಾತ.